ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಕಾವ್ಯ ಸಿರಿ ಜೀವನ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅಂದರೆ ಇದು ಒಂದು ಸಣ್ಣ ವ್ಲಾಗ್ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಮಕ್ಕಳು ಎಕ್ಸಸೈಸ್ ಮಾಡೋದು, ಮೆಡಿಟೇಷನ್ ಮಾಡೋದು ಮಾರ್ನಿಂಗ್ ಟೈಮಲ್ಲಿ, ಹಾಗೆ ಒಂದು ರಾಗಿ ಮಾಲ್ಟ್ ರೆಸಿಪಿನ ತೋರಿಸ್ತೀನಿ ನಾನು ನಿಮಗೆ. ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಮಾರ್ನಿಂಗು ಅವರು ಒಂದೆರಡು ರೌಂಡು ರನ್ನಿಂಗ್ ಹೋಗಿ ಬರ್ತಾರೆ. ಅಲ್ಲಿಂದ ಬಂದು ಈ ಥರ ಫ್ರೀ ಎಕ್ಸಸೈಸ್ ಮಾಡ್ತಾರೆ. ಇವರು ಗೊತ್ತಿರೋದ್ರಿಂದ ಅವ್ರು ಕಲ್ತಿದ್ದಾರೆ, ಸ್ಕೂಲಲ್ಲಿ ಕಲ್ತಿರೋದ್ರಿಂದ ಇಲ್ಲಿ ಮಾಡ್ತಾ ಇರೋದು. ನಿಮಗೆ ಗೊತ್ತಿದ್ರೆ ಅಷ್ಟೇ ನೀವು ಮಾಡ್ಬೋದು, ಗೊತ್ತಿಲ್ಲ ಅಂದರೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಈ ವಿಡಿಯೋನ ನಾನು ಸ್ಪೀಡಲ್ಲಿ ಇಟ್ಟಿದ್ದೀನಿ, ಅದಕ್ಕೆ ಈ ಥರ ನಿಮ್ಗೆ ಇದಾಗ್ತಾ ಇರೋದು. ಏನು ಇಷ್ಟು ಸ್ಪೀಡ್ ಮಾಡ್ತಾ ಇದ್ದಾರೆ ಅಂತ ನೀವು ಅದನ್ನು ಎನ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಾನು ಆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಇದನ್ನು ಸ್ಪೀಡ್ ಮಾಡಿದ್ದೀನಿ. ಇವರು ಫ್ರೀ ಎಕ್ಸಸೈಸ್ ಮಾಡಿ ಆದಮೇಲೆ ಮೆಡಿಟೇಷನ್ ಮಾಡಿ ಆಮೇಲೆ ಬಂದು ಮೇನ್ ಮಾಮೂಲಿ ಅವ್ರದ್ದು ದಿನನಿತ್ಯ ಕಾರ್ಯಗಳಿದೆ ಅದನ್ನು ಮಾಡ್ಕೊತಾರೆ. ಹಗಲೆಲ್ಲ ಫುಲ್ಲು ಇವರು ಇಡೀ ದಿನ ಹಾಗೆ ಆ್ಯಕ್ಟಿವ್ ಆಗೇ ಇರ್ತಾರೆ. ನಾನು ಈ ರಾಗಿ ಮಾಲ್ಟ್ ರೆಸಿಪಿನ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ನಿಮಗೆ. ಇದು ಬರೀ ಪ್ಲೇನ್ ಮಾಡ್ತೀನಿ ಅಷ್ಟೇ ನಾನು, ಯಾಕಂದರೆ ಇದರಲ್ಲಿ ಸುಮಾರು ಇಂಗ್ರೀಡಿಯೆಂಟ್ಸ್ ಆಲ್ರೆಡಿ ಆ್ಯಡ್ ಮಾಡಿದ್ದಾರೆ. ನಾವು ಆರ್ಗ್ಯಾನಿಕ್ ಸ್ಟೋರಿಂದ ತರಿಸ್ತೀವಲ್ಲ, ಅಲ್ಲಿಂದನೇ ನಾನು ತರಿಸಿರೋದು. ಇದು ಯಾವುದೇ ಸ್ಪಾನ್ಸರ್ಶಿಪ್ ವಿಡಿಯೋ ಅಲ್ಲ ಸ್ನೇಹಿತರೆ, ನಾವೇ ಖುದ್ದಾಗಿ ತರಿಸ್ಕೊಂಡು ಮಾಡೋದು. ಇದರಲ್ಲಿ ಎಲ್ಲ ಸಿರಿಧಾನ್ಯಗಳು ಹಾಗೆ ಕಿರುಧಾನ್ಯಗಳ ಮಿಶ್ರಣ ಇರೋದ್ರಿಂದ ಇದು ಒಂದು ಒಳ್ಳೆ ಡ್ರಿಂಕ್ ಅಂತ ಹೇಳ್ಬೋದು. ಬೆಳಗ್ಗಿನ ಜಾವದಲ್ಲಿ ಕಾಫಿ ಟೀ ಬದಲು ಇದನ್ನು ಕುಡಿಬೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಅಷ್ಟೇ. ತುಂಬ ಸಿಂಪಲ್ ಆದ ರೆಸಿಪಿ ಅದು. ಇವ್ರದ್ದು ಎಕ್ಸಸೈಸ್ ಮೆಡಿಟೇಷನ್ ಆದಮೇಲೆ ನೆಕ್ಸ್ಟ್ ನಾನು ರಾಗಿ ಮಾಲ್ಟ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ನಾನು ಫ್ರೆಶ್ ಅವ್ರದ್ದು ರಾಗಿ ಮಾಲ್ಟ್ ತರಿಸ್ಕೊಂಡಿದ್ದೀನಿ. 500 ಗ್ರಾಮ್ಗೆ 125 ರುಪೀಸು. ನಾನು ಒಂದು 2 ಚಮಚ ಅಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ. ಈ ಹಿಟ್ಟು ನೋಡ್ಬೋದು ನೀವು, ಸುಮಾರು ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಇದೆ ಇದರಲ್ಲಿ. ಆ್ಯಕ್ಚುಲಿ ಈ ಸಿರಿಧಾನ್ಯಗಳನ್ನು ಎಲ್ಲದನ್ನು ನಾವು ಸಪ್ರೇಟಾಗೇ ತಿನ್ನಬೇಕಾಗತ್ತೆ. ನಮ್ಮ ಬಾಡಿ ಈಗೇನ ಅಂದರೆ ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಲೆವೆಲ್ಗೆ ಬಂದುಬಿಟ್ಟಿದೆ ಈಗಾಗಲೇ. ಅದಕ್ಕೆ ನಾನೇನು ಮಾಡ್ತೀನಿ, ಬೆಳಿಗ್ಗೆ ಕಾಫಿ ಟೀ ಬದಲು ಈ ಒಂದು ರಾಗಿ ಮಾಲ್ಟ್ ಮಾಡಿಕೊಂಡು ಕುಡಿತೀವಿ ನಾವು. ಇದನ್ನು ಕುಡಿದ್ಬಿಟ್ರೆ ಮತ್ತೆ ನಾವು ಯಾವುದೋ ಕಾಫಿ ಟೀನೋ ಏನಾದರೂ ಕುಡಿಬೇಕು ಅಂತ ಅನಿಸೋದೇ ಇಲ್ಲ. ಈ ಕಾಫಿ ಟೀ ಅಡಿಕ್ಟ್ ಆಗಿರ್ತಾರೆ ನೋಡಿ, ತುಂಬ ಜನ ಚಟಕ್ಕೆ ಬಿದ್ದುಬಿಟ್ಟಿರ್ತಾರೆ. ಕಾಫಿ ಟೀ ಇಲ್ಲ ಅಂದರೆ ಆಗೋದೇ ಇಲ್ಲ ಅನ್ನೋ ಥರ. ಏನಿಲ್ಲ, ಇದನ್ನು ಹಿಟ್ಟನ್ನ ನಾವು ಕಲಿಸ್ಕೋಬೇಕು. ನೀರು ಹಾಕಿ ಮೊದಲೇ ಇದನ್ನು ನಾವು ತೆಳ್ಳಗೆ ಕಲಿಸ್ಕೊಂಡು ನೀರು ಕುದಿಯೋಕೆ ಇಟ್ಕೋಬೇಕು. ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೇಕು. ತುಂಬ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ನಾವು ಕಾಫಿ ಟೀ ಕುಡಿತೀವಲ್ಲ ಅದೇ ರೇಂಜ್ಗೆ ಇದನ್ನು ನಾವು ಮಾಡ್ಕೋಬೇಕು. ಸ್ನೇಹಿತರೆ, ನೀರು ಚೆನ್ನಾಗಿ ಕುದ್ದು ಬಂದಮೇಲೆ ಸ್ವಲ್ಪ ಉಪ್ಪು ಹಾಕಿ ನಾವು ಹಿಟ್ಟು ಕಲಿಸ್ಕೊಂಡು ಸೇಮ್ ನಾವು ಅಂಬ್ಲಿ ಮಾಡ್ತೀವಲ್ಲ ಆ ಥರ ಮಾಡ್ಕೊಳ್ಳೋದು. ಇಲ್ಲಿ ನೋಡ್ಬೋದು ನೀವು, ರಾಗಿ, ರೆಡ್ ಲಬ್ಯ, ಮೂಂಗು, ಹಾಗೆಯೇ ಮಡಕೆ ಕಾಳು, ಹುರುಳಿಕಾಳು, ಕಪ್ಪು ಕಡಲೆ, ಆಮೇಲೆ ಉದ್ದಿನಬೇಳೆ, ಉದ್ದಿನ ಕಾಳು ಹಾಕಿದಾರಂತೆ ಇದಕ್ಕೆ. ಹಾಗೆ ನವಣೆ ಅಕ್ಕಿ, ಸಾಮೆ ಅಕ್ಕಿ, ಸಜ್ಜೆ, ಬಾರ್ಲಿ ಎಲ್ಲ ಹಾಕಿದ್ದಾರೆ ಇದಕ್ಕೆ. ಅಂದರೆ ಎಲ್ಲ ಸಿರಿಧಾನ್ಯಗಳ ಮಿಶ್ರಣ ಇದೆ. ಜೊತೆಗೆ ರಾಗಿ ಹಾಗೆ ಒಂದು 5 ಥರದ ಕಾಳು ಇದೆ ಇದರಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈಗ ಚೆನ್ನಾಗಿ ಕುದಿ ಬಂದು ಕಲರ್ ಚೇಂಜ್ ಆಗಿದೆ. ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇದು ಮಾರ್ನಿಂಗ್ ನಾವು ಕಾಫಿ ಟೀ ಕುಡಿತೀವಲ್ಲ ಆ ಸಮಯದಲ್ಲಿ
ಒಂದು ಲೋಟ ನೀರು ಕುಡಿದು ಆದಮೇಲೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಈ ಮಾಲ್ಟ್ನ ಕುಡಿದು ತಿಂಡಿ ಟೈಮ್ ಅಷ್ಟರಲ್ಲಿ ಅಲ್ಲಿ ತನಕ ನಾವು ಮೇಂಟೈನ್ ಮಾಡ್ಬೋದು. ಅಂದರೆ ಕಾಫಿ ಟೀ ಅಡಿಕ್ಷನ್ನ ಬಿಡೋಕ್ಕೆ ಒಂದು ಒಳ್ಳೆ ಮಾರ್ಗ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಕೂಡ ಇದು. ದೇಸಿ ಹಸುವಿನ ಹಾಲಿದ್ರೆ ಮಿಕ್ಸ್ ಮಾಡಿಕೊಂಡು ನೀವು ಸ್ವಲ್ಪ ತಾಟಿ ಬೆಲ್ಲದ ಜ್ಯೂಸ್ ಮಾಡಿಕೊಂಡು ಅಥವಾ ತಾಟಿ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಸೇವಿಸ್ಬೋದು ಸ್ನೇಹಿತರೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್ ಸ್ನೇಹಿತರೆ.